ಮದ್ದೂರಿನ ಗಲ್ಲಿ ಗಲ್ಲಿಯಲ್ಲೂ ಕೇಸರಿಯ ಕಹಳೆ ಮೊಳಗಿದೆ. ಕಲ್ಲು ಮತಾಂಧರಿಗೆ ಹಿಂದೂಗಳ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಒಟ್ಟಿಗೆ 28 ಗಣೇಶಗಳ ಜೊತೆಗೆ ಬಿಜೆಪಿಗರ ಜಾಥಾ ಸಾಗ್ತಾ ಇದೆ. ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಕಹಳೆ ಇರುವಂತದ್ದು. ಡಿಜೆ ತಮಟೆ ಸದ್ದಿಗೆ ಅಲ್ಲಿನ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಐಬಿ ವೃತ್ತ, ಪೇಟೆ ಬೀದಿ, ಕೊಲ್ಲಿ ವೃತ್ತದಲ್ಲಿ ಜಾಥಾ ಮಾಡಲಾಗ್ತಾ ಇದೆ. ಶಿಂಷಾ ನದಿಯಲ್ಲಿ ಗಣಪತಿಯ ವಿಸರ್ಜನೆ ನಡೆಯಲಿದೆ. ಹಾಗಾಗಿ ಶಿಂಷಾ ನದಿಯವರೆಗೂ ಕೂಡ ಇದೇ ರೀತಿಯಾಗಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮೆರವಣಿಗೆ ಸಾಗಲಿದೆ. ಒಟ್ಟಿಗೆ 28 ಗಣೇಶಗಳ ಜೊತೆಗೆ ಸದ್ಯ ಬಿಜೆಪಿಗರು ಕೂಡ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಕಲ್ಲು ಮತಾಂಧರಿಗೆ ಹಿಂದೂಗಳ ಶಕ್ತಿ ಪ್ರದರ್ಶನ ಇದು. ಹಾಗಾಗಿ ಮದ್ದೂರಿನ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ಕೇಸರಿಯ ಕಹಳೆ ಇದೆ. ಮಂಡ್ಯದ ಮದ್ದೂರಿನಲ್ಲಿ ಗಣಪತಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮಿಯಾ ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ಸಾಗಿದೆ. ಕರ್ಪೂರವನ್ನ ಹಚ್ಚಿ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಗಳು ಕೂಡ ಅಲ್ಲಿ ಮೊಳಗಿದೆ. ಮದ್ದೂರಿನ ಕೆಮ್ಮಣ್ಣು ನಾಲಿಯ ಸರ್ಕಲ್ ಬಳಿ ಇರುವಂತಹ ಮಸೀದಿ ಮದ್ದೂರು ಪಟ್ಟಣದ ಬಿಇಒ ಕಚೇರಿಯನ್ನು ತಲುಪಿದೆ. ಸದ್ಯ ಮೆರವಣಿಗೆ ಮಸೀದಿಯ ಮುಂದೆ 500ಕ್ಕೂ ಹೆಚ್ಚು ಪೊಲೀಸರ ಸರ್ಪಗಾವಲಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಅಲ್ಲಿ ನಡೆಯಬಾರದು ಅಂತೇಳಿ ಪೊಲೀಸ್ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಇನ್ನೊಂದು ಕಡೆ ಕೇಸರಿಯ ಕಹಳೆ ಮೊಳಗ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ, ಸಾಕಷ್ಟು ಜನ ಪಾಲ್ಗೊಂಡಿದ್ದಾರೆ. ಆ ಡಿಜೆ ಹಾಗೆ ತಮಟೆ ಸದ್ದಿಗೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಗಣಪತಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆಗೆ ಎಲ್ಲ ತಯಾರಿಗಳು ನಡೆದಿದ್ದು ಕೂಡ ಜಾಥಾ ಸಾಗ್ತಾ ಇದೆ. ಸದ್ಯ ಎಲ್ಲಿ ಜಾಥಾ ಹೋಗ್ತಾ ಇರುವಂಥದ್ದು, ಜೊತೆಗೆ ಜಾಮಿಯಾ ಮಸೀದಿ ಏನು ಮೊನ್ನೆ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾರಣವಾಯಿತು, ಅದೇ ಸ್ಥಳದಲ್ಲಿ ಸದ್ಯ ಹಿಂದೂ ಸಂಘಟನೆಗಳಿಂದ ಜಾಥಾ ಮುಂದುವರಿತಾ ಇದೆ. ಹೇಗಿದೆ ಅಲ್ಲಿ ಪೊಲೀಸ್ನ ಭದ್ರತೆ ಅಂತ ಹೇಳಿ? ಹೌದು ದಿವ್ಯದಾಸ್, ಇಂದು ಏನು ಹೊರಟಿರುವಂತಹ ಶೋಭಾಯಾತ್ರೆ ಈಗ ಬೆಳಿಗ್ಗೆ 11:30ಕ್ಕೆ ಪ್ರಾರಂಭವಾದಂತ ಶೋಭಾಯಾತ್ರೆ ಈಗ ಮದ್ದೂರು ಪಟ್ಟಣದ ಬಿಇಒ ಕಚೇರಿ ಬಳಿ ಕೂಡ ತೆರಳಿರುವಂತದ್ದು. ಇನ್ನ 1 ಗಂಟೆಗಳ ಕಾಲ ಜಾಥಾ ಇದೇ ರೀತಿ ಮುಂದುವರೆದು ಹೊಳೆಯನ್ನ ಕೂಡ ತಲುಪುವಂತದ್ದು. ಆ ನಂತರದಲ್ಲಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆಯನ್ನ ಕೂಡ ಮಾಡುವಂತದ್ದು. ಏನು ದಾರಿ ಉದ್ದಕ್ಕೂ ಕೂಡ ಶೋಭಾಯಾತ್ರೆಯಲ್ಲಿ ಹಿಂದೂ ಸೇನಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತದ್ದು. ಒಂದು ಮೆರವಣಿಗೆಗೆ ಕಲಾ ತಂಡಗಳ ಮೂಲಕ ಮೆರವನ್ನ ಕೂಡ ನೀಡ್ತಾ ಇರುವಂತದ್ದು. ಜೈಕಾರಗಳನ್ನ ಹಾಕುವ ಮೂಲಕ ಆ ಒಂದು ಯಾತ್ರೆ ಕೂಡ ಮುಂದುವರಿತಾ ಇದೆ. ಏನು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ಒಂದು ಅಲ್ಲಲ್ಲೇ ಬಾಳೆಹಣ್ಣು ಹಾಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಕೊಡುವಂತ ವ್ಯವಸ್ಥೆಯನ್ನ ವರ್ತಕರು ಕೂಡ ಮಾಡಿರುವಂತದ್ದು. ದಿವ್ಯಾ, ಓಕೆ, ಇನ್ನು ಈಗಾಗಲೇ ಬಿಜೆಪಿ ನಿಯೋಗ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಡಿಸಿ ಹಾಗೆ ಎಸ್ಪಿ ಜೊತೆಗೆ ಸಭೆಯನ್ನ ಕೂಡ ಮಾಡಲಾಯಿತು. ಸದ್ಯ ಗಾಯಾಳುಗಳ ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಆರೋಗ್ಯ ವಿಚಾರಣೆಯನ್ನ ನಡೆಸಿದ್ದಾರಾ, ಹೇಗೆ ಅಂತ ಹೇಳಿ? ಹೌದು, ಏನು ಒಂದು ಆರ್ ಅಶೋಕ್ ಹಾಗೂ ಬಿಜೆಪಿಯ ನಾಯಕರುಗಳು ಗಾಯಾಳುಗಳ ಮನೆಗೆ ಕೂಡ ಭೇಟಿಯನ್ನ ಕೊಡುವಂತದ್ದು, ಭೇಟಿಯನ್ನ ನೀಡಿ ಅವರಿಗೆ ಒಂದು ಪರಿಹಾರ ಕೊಡಿಸುವ ಒಂದು ಭರವಸೆಯನ್ನ ಕೂಡ ನೀಡುವಂತದ್ದು. ಜೊತೆಗೆ ಇನ್ನು ಮುಂದೆ ಈ ರೀತಿಯಾದಂತಹ ಒಂದು ಘಟನೆ ಕೂಡ ಆಗ್ಬಾರ್ದು ಅಂತ ಹೇಳಿ ಕೂಡ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಘಟನೆಗೆ ಏನೆಲ್ಲ ಕಾರಣ ಅಂತ ಹೇಳಿ ಮಾಹಿತಿಯನ್ನ ಕೂಡ ಪಡೆದಿರುವಂತದ್ದು. ಹಾಗೂ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಕೂಡ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಒಂದು ಆಗ್ರಹವನ್ನ ಕೂಡ ಈಗ ಬಿಜೆಪಿ ನಾಯಕರು ಮಾಡಿ ಹೋಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಸೈಡ್ ಬರೋಣ.